ಕ್ಷೇತ್ರದಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಪಿಯುಸಿ ಕಾಲೇಜ್ ಹುಣಸೂರು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ ಸಿಗುತ್ತಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಬಿ ನ್ಯೂಸ್. ಜಿಲ್ಲೆಯಲ್ಲಿ ಅನೇಕ ಜನರು, ಅನೇಕ ಕಾರ್ಯಕರ್ತರು ಅನೇಕ ಸಭೆಗಳು ಮತ್ತು ಅನೇಕ ಮೆರವಣಿಗೆಗಳಲ್ಲಿ ಭಾಗಿಯಾಗಿ ನನಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿದ್ದೀರಿ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ತಿಳಿಸಿದರು. ಬೀದರ್ನಲ್ಲಿ ಮಧ್ಯಮ ವರ್ಗದವರ ಜೊತೆ ಮಾತನಾಡಿದ ಅವರು, ಚುನಾವಣೆ ದಿವಸ ಘೋಷಣೆ ಆಗಿದ್ದರಿಂದ ಬಹಳಷ್ಟು ಬೆಂಬಲ ನೀವು ನೀಡಿದ್ದೀರಿ ಎಂದು ತಿಳಿಸಿದರು. ಅಲ್ಲದೆ ಮಾಧ್ಯಮ ಮಿತ್ರರಿಗೂ ಭಗವಂತ ಖೂಬಾ ಧನ್ಯವಾದಗಳು ತಿಳಿಸಿದರು. ನೋಡ್ತಾ ಇರಿ ಕೆಬಿ ನ್ಯೂಸ್. ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ. ಕಳೆದ 55 ದಿವಸಗಳಿಂದ ಚುನಾವಣೆ ಪ್ರಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಕಾರ್ಯಕರ್ತರು ನಿರಂತರವಾಗಿ ಹಗಲು ರಾತ್ರಿ ಬಿಸಿಲೆನ್ನಲ್ಲದೆ ತೊಡಗಿಸಿಕೊಂಡು ಅನೇಕ ಸಭೆಗಳು, ಅನೇಕ ಪಾದಯಾತ್ರೆಗಳು, ಅನೇಕ ಜಾಥಾಗಳು, ಅನೇಕ ಕಾರ್ನರ್ ಬೆಟ್ಟಗಳು, ಹೀಗೆ ತುಂಬ ಯಶಸ್ವಿಯಾಗಿ ಚುನಾವಣಾ ಪ್ರಚಾರವನ್ನು ಕೈಗೊಂಡು ಪ್ರತಿಯೊಬ್ಬರ ಮನೆಗೆ ಮತ್ತು ಪ್ರತಿಯೊಬ್ಬರ ಮನ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಕಾರ್ಯಕರ್ತರು. ಈಗ ಆ ಕಾರಣಕ್ಕಾಗಿ ಕಳೆದ 2 ಚುನಾವಣೆಗಳಕ್ಕಿಂತ 5% ಮತದಾನ ಜಾಸ್ತಿ ಆಗಿರ್ತದೆ. ಮತ್ತು ನಮ್ಮ ಸಭೆಗಳಿಗೆ ಜನಸಾಮಾನ್ಯರಂದರೆ ಮತದಾರರು ಹರಿದು ಬರುವ ಸಂಖ್ಯೆಯನ್ನು ನೋಡಿದಾಗ ಖಂಡಿತವಾಗಿಯೂ ಆ ಮತದಾರರ ಒಲವು ನರೇಂದ್ರ ಮೋದಿಯವರ ಪರವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಯಾಗನ ಮಾಡಬೇಕು. ಅವರನ್ನು ಮಾಡಬೇಕಾದ್ರೆ ಈ ಕ್ಷೇತ್ರದ ಅಭ್ಯರ್ಥಿಯಾದಂಥ ನನಗೆ ಮತದಾನವನ್ನು ಮಾಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕನ್ನುವಂಥ ದೃಢ ಸಂಕಲ್ಪವನ್ನು ಪ್ರತಿಯೊಬ್ಬರಲ್ಲಿ ನಾನು ನೋಡಿದ್ದೀನಿ. ನಿನ್ನೆ ನನಗನ್ನಿಸ್ತು 5% ಇಂತಹ ಒಂದು ಸುಡು ಬಿಸಿಲಿನಲ್ಲಿಯೂ ಕೂಡ ಮತದಾನ ಜಾಸ್ತಿ ಆಗಿದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷದ ಪರವಾಗಿರುವಂಥ ಮತದಾನವನ್ನು ಜಾಸ್ತಿ ಆಗಿದೆ. ಹೀಗಾಗಿ ಒಟ್ಟಾರೆ ಚುನಾವಣೆಯ ಪ್ರಕ್ರಿಯೆ, ಚುನಾವಣೆಯ ಪ್ರಚಾರ ಭಾಳಷ್ಟು ಒಳ್ಳೆಯ ಯಶಸ್ವಿಯಾಗಿ ತಂತ್ರಗಾರಿಕೆಯನ್ನು ಹೆಣೆದು ಯಶಸ್ವಿಯಾಗಿದ್ದೀವಿ. ನಮ್ಮ ಒಂದು ತಂತ್ರಗಾರಿಕೆಯಲ್ಲಿ, ನಮ್ಮ ಒಂದು ಚುನಾವಣೆ ಪ್ರಚಾರದಲ್ಲಿ ಕಾಂಗ್ರೆಸ್ಸಿಗೆ ಹಿಂದಿಕ್ಕಿ ಕನಿಷ್ಠ ಪಕ್ಷ 2 ಪಟ್ಟು ಮುಂದೆ ಪ್ರಚಾರವನ್ನು ಮಾಡಿ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರನ್ನು ತಲುಪಲಿಕ್ಕೆ ಸಾಧ್ಯವಾಯಿತು. ಅದರ ಪರಿಣಾಮ ನಿನ್ನೆ ಮತದಾನದಲ್ಲಿ ನೋಡಿದ್ದೀವಿ. ಹೀಗಾಗಿ ಈ ಬಾರಿ ಕಳೆದ 2 ಬಾರಿಗಿಂತ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಇಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯ